ನಮಸ್ಕಾರ. 10ನೇ ಕ್ಲಾಸ್ ಮುಗೀತಾ? ಮುಂದೇನ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ? ಹಾಗಿದ್ರೆ ಒಂದು ಖುಷಿ ಸುದ್ದಿ ಇದೆ. ಆ ಹಳೇ ದಾರಿಗಳನ್ನೆಲ್ಲ ಮರ್ತ್ಬಿಡಿ. ಯಾಕಂದ್ರೆ ಇವತ್ತು ನಮ್ಮ ಮುಂದೆ ಒಂದು ಸಂಪೂರ್ಣ ಹೊಸ ಅವಕಾಶಗಳ ಜಗತ್ತೇ ತೆರೆದುಕೊಂಡಿದೆ. ಬನ್ನಿ, ಆ ಹೊಸ ಜಗತ್ ಹೇಗಿದೆ ಅಂತ ಒಟ್ಟಿಗೆ ನೋಡೋಣ. ಒಂದ್ಸಲ ನೋಡಿ, ಈ ಚಿತ್ರನೇ ಎಲ್ಲವನ್ನೂ ಹೇಳ್ತಿದೆ. ಎಡಭಾಗದಲ್ಲಿರೋದು ಹಳೇ ಕಾಲದ ಕತೆ, ಅಂದ್ರೆ ಕೃಷಿ, ಸಣ್ಣಪುಟ್ಟ ಅಂಗಡಿ, ಹೀಗೆ ಕೆಲವೋ ಆಯ್ಕೆಗಳು. ಆದ್ರೆ ಬಲಭಾಗದಲ್ಲಿ ನೋಡಿ, ಅದೇ ಇವತ್ತಿನ ಹೊಸ ರಿಯಾಲಿಟಿ. ಎಲೆಕ್ಟ್ರಿಕ್ ಗಾಡಿಗಳನ್ನ ರಿಪೇರಿ ಮಾಡೋದು, ಸೋಲಾರ್ ಪ್ಯಾನಲ್ ಹಾಕೋದು, ಹೈಟೆಕ್ ಫ್ಯಾಕ್ಟ್ರಿಗಳಲ್ಲಿ ಕೆಲ್ಸ. ಇಂಥ ಅದ್ಭುತ ಅವಕಾಶಗಳು ಇವತ್ತು ನಮ್ಗಾಗಿ ಕಾಯ್ತಾ ಇವೆ. ಈ ಸಂಖ್ಯೆಯನ್ನೊಮ್ಮೆ ಗಮನಿಸಿ. 20 ಲಕ್ಷ ಅಂದ್ರೆ 20 ಲಕ್ಷ. ಇದೇನು ಸುಮ್ಮನೆ ಹೇಳ್ತಿರೋ ಮಾತಲ್ಲ. ಮುಂದಿನ ಕೆಲವೇ ವರ್ಷಗಳಲ್ಲಿ ನಮ್ಮ ಕರ್ನಾಟಕದಲ್ಲೇ ಇಷ್ಟೊಂದು ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಅಂದ್ರೆ ಪ್ರತಿಯೊಂದು ಅವಕಾಶವೂ ನಮ್ಮ ಯುವಕ ಯುವತಿಯರಿಗಾಗಿ ಕಾಯ್ತಾ ಇದೆ. ಅವರ ಭವಿಷ್ಯವನ್ನ ರೂಪಿಸಲು ಸಿದ್ಧವಾಗಿದೆ. ಹಾಗಾದ್ರೆ ಈ 20 ಲಕ್ಷ ಉದ್ಯೋಗಗಳು ಎಲ್ಲಪ್ಪ ಇರೋದು? ಯಾವೆಲ್ಲ ಕ್ಷೇತ್ರಗಳಲ್ಲಿವೆ? ಬನ್ನಿ, ಇವತ್ತು ಅತಿ ಹೆಚ್ಚು ಬೇಡಿಕೆಯಲ್ಲಿರುವ ಒಳ್ಳೆ ಸಂಬಳ ತಂದುಕೊಡುವ ವಲಯಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಕ್ಲೀನ್ ಎನರ್ಜಿ, ಅಂದ್ರೆ ನಮ್ಮ ಸೋಲಾರ್ ಮತ್ತು ವಿಂಡ್ ಪವರ್. ಒಂದು ವಿಷಯ ಗೊತ್ತಾ? ಈ ಕ್ಷೇತ್ರದಲ್ಲಿ ಭಾರತ ಇಡೀ ಜಗತ್ತಲ್ಲೇ ಲೀಡರ್. ಅದಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ, ಈ ಕೆಲಸಗಳಿಗೆಲ್ಲ ಬೆಂಗಳೂರು, ಮುಂಬೈ ಅಂತ ದೊಡ್ಡ ನಗರಗಳಿಗೆ ಹೋಗ್ಬೇಕಂತೇನಿಲ್ಲ. ನಮ್ಮ ಹಳ್ಳಿಗಳಲ್ಲೇ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗ್ತಿವೆ. ಸರಿ, ಈಗ ದುಡ್ಡಿನ ವಿಷಯಕ್ಕೆ ಬರೋಣ. ಈ ಚಾರ್ಟ್ ನೋಡಿ. ಕೆಲಸಕ್ಕೆ ಸೇರಿದ ತಕ್ಷಣವೇ ತಿಂಗಳಿಗೆ 25,000 ರೂಪಾಯಿ ಸಂಬಳ. ಅಷ್ಟೇನಾ? ಖಂಡಿತ ಇಲ್ಲ. ಕೌಶಲ್ಯ ಮತ್ತು ಅನುಭವ ಹೆಚ್ಚಾದಂತೆ 10 ವರ್ಷದಲ್ಲಿ ತಿಂಗಳಿಗೆ 90,000 ರೂಪಾಯಿ ತನಕ ಸಂಪಾದಿಸೋ ಸೀನಿಯರ್ ಸೂಪರ್ವೈಸರ್ ಕೂಡ ಆಗ್ಬೋದು. ಇದೊಂದು ಅದ್ಭುತ ಬೆಳವಣಿಗೆ ಅಲ್ವಾ? ನಮ್ಮ 2ನೇ ಸೂಪರ್ ಸ್ಟಾರ್ ವಲಯ ಎಲೆಕ್ಟ್ರಿಕ್ ವೆಹಿಕಲ್ಸ್, ಅಂದ್ರೆ ಇವಿ. ಇದು ಬರೀ ಒಂದು ಇಂಡಸ್ಟ್ರಿ ಅಲ್ಲ, ಇದೊಂದು ಕ್ರಾಂತಿ. ಈ ಕ್ಷೇತ್ರ ಪ್ರತಿ ವರ್ಷ ಸುಮಾರು 45% ವೇಗವಾಗಿ ಬೆಳೀತಿದೆ, ಅಂದ್ರೆ ರಾಕೆಟ್ ಸ್ಪೀಡ್ನಲ್ಲಿ. ಈ ಕೆಲಸ ತಿಳಿದಿರೋರಿಗೆ ಡಿಮಾಂಡ್. ಇವಿ ಸೆಕ್ಟರ್ನಲ್ಲೂ ಅಷ್ಟೇ. ಶುರುವಿನಲ್ಲಿ ತಿಂಗಳಿಗೆ 22,000 ರೂಪಾಯಿ ಸಿಕ್ಕರೆ 10 ವರ್ಷದಲ್ಲಿ 75,000 ರೂಪಾಯಿಗಿಂತ ಹೆಚ್ಚು ಸಂಪಾದನೆ ಮಾಡಬಹುದು. ಒಂದ್ಸಲ ಈ ಸ್ಕಿಲ್ ಕಲ್ತುಬಿಟ್ರೆ ಫ್ಯೂಚರ್ ಸೇಫ್ ಮತ್ತು ಬ್ರೈಟ್ ಆಗಿರುತ್ತೆ. ಮೂರನೇದು ಬ್ಯೂಟಿ ಮತ್ತು ವೆಲ್ನೆಸ್. ಸ್ವಂತಲಾಗಿ ಏನಾದರೂ ಸಾಧಿಸಬೇಕು, ಸ್ವಂತ ಬಿಸ್ನೆಸ್ ಶುರು ಮಾಡ್ಬೇಕನ್ನೋರಿಗೆ ಇದೊಂಥರ ಗೋಲ್ಡನ್ ಆಪರ್ಚುನಿಟಿ. ಯಾಕೆ ಗೊತ್ತಾ? ಮುಂದಿನ ಕೆಲವು ವರ್ಷಗಳಲ್ಲಿ ಈ ಒಂದೇ ಕ್ಷೇತ್ರದಲ್ಲಿ ಬರೋಬ್ಬರಿ 70 ಲಕ್ಷ ಹೊಸ ಉದ್ಯೋಗಗಳು ಬರಲಿವೆ. ಇಲ್ಲೊಂದು ಅಸಲಿ ಮ್ಯಾಜಿಕ್ ಇದೆ ಗೊತ್ತಾ? ಬೇರೆಯವರ ಹತ್ರ ಕೆಲಸ ಮಾಡಿದ್ರೆ ತಿಂಗಳಿಗೆ 15,000 ಗಳಿಸ್ಬೋದು. ಅದೇ ನೀವೇ ಒಂದು ಸಲೂನ್ ಶುರು ಮಾಡಿದ್ರೆ, ನೀವೇ ಬಾಸ್ ಆದ್ರೆ ತಿಂಗಳಿಗೆ 80,000 ರೂಪಾಯಿಗಿಂತ ಹೆಚ್ಚು ಗಳಿಸ್ಬೋದು. ಸಂಪಾದನೆಯಲ್ಲಿ ಎಂತಹ ದೊಡ್ಡ ವ್ಯತ್ಯಾಸ ನೋಡಿ. ಓಕೆ, ಈ ಎಲ್ಲ ಅದ್ಭುತ ಕೆಲಸಗಳ ಬಗ್ಗೆ ನೋಡಿದ್ವಿ. ಆದ್ರೆ ಈ ಕೆಲಸಗಳನ್ನ ಪಡ್ಕೊಳ್ಳೋದು ಹೇಗೆ? ಈಗ 10ನೇ ತರಗತಿ ನಂತರ ಒಂದು ಒಳ್ಳೆ ಕೆರಿಯರ್ಗೆ ಇರೋ ಅತ್ಯಂತ ಸ್ಮಾರ್ಟ್ ಮತ್ತು ಫಾಸ್ಟ್ ದಾರಿ ಯಾವುದು ಅಂತ ನೋಡೋಣ. ಮೊದಲು ಒಂದು ದೊಡ್ಡ ತಪ್ಪು ಕಲ್ಪನೆಯನ್ನ ತಲೆಯಿಂದ ತೆಗೆದು ಹಾಕೋಣ. ಒಳ್ಳೆ ಕೆಲಸ ಬೇಕಂದ್ರೆ 12ನೇ ಕ್ಲಾಸ್ ಮುಗಿಸ್ಲೇಬೇಕು ಅನ್ನೋದು ಈಗ ಹಳೇ ಕಾಲದ ಮಾತು. ಇವತ್ತಿನ ಸ್ಮಾರ್ಟ್ ದಾರಿ ಏನಪ್ಪಾ ಅಂದ್ರೆ, 10ನೇ ತರಗತಿ ನಂತರ ಕೇವಲ 3 ರಿಂದ 6 ತಿಂಗಳ ಒಂದು ಸ್ಕಿಲ್ ಟ್ರೈನಿಂಗ್ ಅಷ್ಟೇ. ನೀವು ನೇರವಾಗಿ ಒಳ್ಳೆ ಸಂಬಳದ ಕೆಲಸಕ್ಕೆ ರೆಡಿ ಆಗ್ತೀರಿ. ಈ ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವತ್ತಿನ ಕಂಪನಿಗಳಿಗೆ ನಮ್ಮ ಮಾರ್ಕ್ಸ್ ಕಾರ್ಡ್ಗಿಂತ ನಮ್ಮ ಕೈಯಲ್ಲಿರೋ ಸ್ಕಿಲ್ ತುಂಬಾನೇ ಮುಖ್ಯ. ಪ್ರಾಕ್ಟಿಕಲ್ ಆಗಿ ಕೆಲಸ ಬರೋ ಒಬ್ಬ ಸರ್ಟಿಫೈಡ್ ಟೆಕ್ನಿಷಿಯನ್ಗೆ 12ನೇ ಕ್ಲಾಸ್ ಪಾಸ್ ಆದವ್ರಿಗಿಂತ ಬೇಗ ಕೆಲಸ ಸಿಗುತ್ತೆ. ಇದೇ ಇವತ್ತಿನ ನಿಜವಾದ ಸತ್ಯ. ಇದೆಲ್ಲ ಸರಿ, ಆದ್ರೆ ಈ ಸ್ಕಿಲ್ ಟ್ರೈನಿಂಗ್ಗೆ ಹಣ ಎಲ್ಲಿಂದ ತರೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಆ ದೊಡ್ಡ ಸಮಸ್ಯೆಗೆ ಒಂದು ಅದ್ಭುತ ಪರಿಹಾರವಿದೆ. ನಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲ ಕೀಲಿ ಇಲ್ಲಿದೆ. ಆದ್ರೆ ಖಂಡಿತವಾಗಿಯೂ ಪ್ರತಿಯೊಬ್ಬರ ತಲೆಯಲ್ಲೂ ಒಂದು ಪ್ರಶ್ನೆ ಓಡ್ತಿರ್ತದೆ. ಇಷ್ಟೆಲ್ಲೋ ಒಳ್ಳೆ ಟ್ರೈನಿಂಗ್ ಅಂದ್ರೆ ಖರ್ಚು ತುಂಬಾ ಜಾಸ್ತಿ ಇರ್ಬೇಕಲ್ವೇ? ಈ ಪ್ರಶ್ನೆಗೆ ನೇರವಾದ ಉತ್ತರ ಇಲ್ಲಿದೆ. ಉತ್ತರ ಒಂದು ದೊಡ್ಡ 0 ರೂಪಾಯಿ. ಹೌದು, ನೀವು ಕೇಳಿದ್ದು ನಿಜ. ಸರ್ಕಾರದ ಸಹಾಯದಿಂದ ಸಿಗುವ ಈ ಅದ್ಭುತ ಕೌಶಲ್ಯ ತರಬೇತಿಗೆ 1 ರೂಪಾಯಿ ಕೂಡ ಖರ್ಚು ಮಾಡಬೇಕಾಗಿಲ್ಲ. ಇದು ಸುಮ್ಮನೆ ಹೇಳ್ತಿರೋದಲ್ಲ, ಇವು ಸರ್ಕಾರದ ಅಧಿಕೃತ ಯೋಜನೆಗಳು. ಈ ಸ್ಲೈಡ್ ನೋಡಿ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಮತ್ತು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಈ ತರಬೇತಿ ಸಿಗುತ್ತೆ. ಇದು ಸಂಪೂರ್ಣವಾಗಿ ಉಚಿತ. ಕೇವಲ 3 ರಿಂದ 6 ತಿಂಗಳು ಟ್ರೈನಿಂಗ್ ಜೊತೆಗೆ ಕೆಲಸ ಕೊಡ್ಸೋಕ್ಕೂ ಅವರೇ ಸಹಾಯ ಮಾಡ್ತಾರೆ. ಸರಿ, ಟ್ರೈನಿಂಗ್ ಆಯ್ತು, ಕೆಲ್ಸನೂ ಸಿಕ್ತು. ಆದರೆ ಮುಂದಿನ 10 ವರ್ಷಗಳಲ್ಲಿ ನಮ್ಮ ಕೆರಿಯರ್ ಹೇಗಿರುತ್ತೆ? ಬನ್ನಿ
ನಮ್ಮ ವೃತ್ತಿಜೀವನದ ಒಂದು ರಿಯಲ್ ನಕ್ಷೆನೇ ನೋಡೋಣ. ಒಂದು ಉದಾಹರಣೆ ತಗೊಳ್ಳೋಣ ಬನ್ನಿ. ಉಚಿತ ತರಬೇತಿಯೊಂದಿಗೆ ಜರ್ನಿ ಶುರು ಮಾಡ್ತೀವಿ. ಮೊದಲ ವರ್ಷದಲ್ಲೇ ಟೆಕ್ನಿಷಿಯನ್ ಆಗಿ 18,000 ಸಂಪಾದನೆ. 5ನೇ ವರ್ಷದಲ್ಲಿ ನೀವು ಸೂಪರ್ವೈಸರ್, ಸಂಬಳ 35,000. 10 ವರ್ಷದ ಅನುಭವದ ನಂತರ ನೀವೊಬ್ಬ ಸೀನಿಯರ್ ಮ್ಯಾನೇಜರ್, ಸಂಬಳ 70,000ಕ್ಕೂ ಹೆಚ್ಚು. ನೋಡಿ, ಎಂಥ ಸ್ಥಿರವಾದ ಮತ್ತು ಅದ್ಭುತವಾದ ಬೆಳವಣಿಗೆ. 10ನೇ ಕ್ಲಾಸ್ ಓದಿದ್ರೆ ಜೀವನ ಪೂರ್ತಿ ಕಡಿಮೆ ಸಂಬಳ ಅನ್ನೋ ಒಂದು ದೊಡ್ಡ ಸುಳ್ಳಿದೆ. ಅದನ್ನ ಇವತ್ತು ಬ್ರೇಕ್ ಮಾಡೋಣ. ನಿಜ ಏನಂದ್ರೆ, ಸರಿಯಾದ ಸ್ಕಿಲ್ ನಮ್ಮ ಕೈಲಿದ್ರೆ ವರ್ಷಕ್ಕೆ 7ರಿಂದ 10 ಲಕ್ಷ ರೂಪಾಯಿ ಸಂಪಾದಿಸೋದು ಖಂಡಿತ ಸಾಧ್ಯ. ಸರಿ, ಎಲ್ಲರಿಗೂ ಬೇರೆಯವರ ಹತ್ರ ಕೆಲಸ ಮಾಡಕ್ಕೆ ಇಷ್ಟ ಇರಲ್ಲ. ಸ್ವಂತ ಬಿಸ್ನೆಸ್ ಶುರು ಮಾಡೋ ಕನ್ಸಿದ್ರೆ ಏನ್ ಮಾಡ್ಬೇಕು? ಅದಕ್ಕೂ ದಾರಿ ಇಲ್ವಾ? ಖಂಡಿತ ಇದೆ. ಇಲ್ಲಿದೆ ನೋಡಿ ಒಂದು ಸಿಂಪಲ್ ಪ್ಲಾನ್. ಉದಾಹರಣೆಗೆ ಡೈರಿ ಬಿಸ್ನೆಸ್. ಸ್ಟೆಪ್ 1, ಸರ್ಕಾರದ ASCI ಕೇಂದ್ರದಲ್ಲಿ ಉಚಿತ ಟ್ರೈನಿಂಗ್ ತಗೊಳ್ಳಿ. ಸ್ಟೆಪ್ 2, ಸರ್ಕಾರದ ನಬಾರ್ಡ್ ಯೋಜನೆಯಲ್ಲೇ ಕಡಿಮೆ ಬಡ್ಡಿಗ ಸಾಲ ಸಿಗುತ್ತೆ. ಸ್ಟೆಪ್ 3, ಕೇವಲ 2 ಹಸುಗಳಿಂದ ನಿಮ್ಮ ಉದ್ಯಮ ಶುರು ಮಾಡಿ. ಕಷ್ಟಪಟ್ಟು ದುಡಿದ್ರೆ 5ನೇ ವರ್ಷದಲ್ಲಿ ತಿಂಗಳಿಗೆ 1 ಲಕ್ಷದವರೆಗೂ ಸಂಪಾದಿಸುವ ಮಟ್ಟಕ್ಕೆ ಬೆಳೆಯಬಹುದು. ಇದು ಖಂಡಿತ ಸಾಧ್ಯವಿದೆ. ಹಾಗಾದ್ರೆ ಈ ಜರ್ನಿ ಶುರು ಮಾಡೋದು ಹೇಗೆ? ತುಂಬಾ ಸುಲಭ. ಮೊದಲಿಗೆ ನಿಮ್ಗೆ ಯಾವ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಯೋಚಿಸಿ. ಆಮೇಲೆ ನಿಮ್ಮ ಹತ್ರದಲ್ಲೇ ಇರುವ ಉಚಿತ ತರಬೇತಿ ಕೇಂದ್ರವನ್ನು ಹುಡುಕಿ. ಅಪ್ಲೈ ಮಾಡಿ. ಇದಕ್ಕೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಏನೂ ಇಲ್ಲ. ಕೇವಲ 3ರಿಂದ 6 ತಿಂಗಳಲ್ಲಿ ಸರ್ಟಿಫಿಕೇಟ್ ನಿಮ್ ಕೈಲಿರುತ್ತೆ ಮತ್ತು ನಿಮ್ಮ ವೃತ್ತಿ ಜೀವನ ಶುರು. ಬನ್ನಿ, ಇವತ್ತು ಯಶಸ್ಸು ಅಂದ್ರೆ ಏನು ಅನ್ನೋದನ್ನೇ ಹೊಸದಾಗಿ ನೋಡೋಣ. ಸ್ಕಿಲ್ಡ್ ಪ್ರೊಫೆಷನಲ್ ಅಂದ್ರೆ ಯಾರು? ಅವರು ತಮ್ಮ ವಿಶೇಷ ಜ್ಞಾನದಿಂದ ಹೆಚ್ಚು ಸಂಪಾದಿಸುವ ಮತ್ತು ಸಮಾಜದಲ್ಲಿ ಗೌರವ ತರುವಂತಹ ವೃತ್ತಿಯನ್ನ ಕಟ್ಕೊಳ್ತಾರೆ. ನೆನ್ಪಿಡಿ, ನಿಜವಾದ ಯಶಸ್ಸು ಬರೋದು ಮಾರ್ಕ್ಸ್ ಕಾರ್ಡ್ನಿಂದಲ್ಲ, ನಮ್ಮ ಕೈಯಲ್ಲಿರುವ ಸಾಮರ್ಥ್ಯದಿಂದ. ಕೊನೆಯದಾಗಿ ಒಂದೇ ಮಾತು. ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದು ಒಂದು ಪೇಪರ್ ಸರ್ಟಿಫಿಕೇಟ್ ಅಲ್ಲ, ನಾವು ಕಲಿಯೋಕೆ ಆಯ್ಕೆ ಮಾಡಿಕೊಳ್ಳುವ ಕೌಶಲ್ಯ. ಹಾಗಾದ್ರೆ ಈ ಹೊಸ ಅವಕಾಶಗಳ ಜಗತ್ತಿನಲ್ಲಿ ನೀವು ಕಲಿಯಲು ಹೊರಟಿರುವ ಆ ಮೊದಲ ಹೊಸ ಸ್ಕಿಲ್ ಯಾವುದು?